ಕೇಳುಗರಿಗೆಲ್ಲ ಇಂದಿನ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮಧುಮೇಹ ನರರೋಗ, ಡಯಾಬಿಟಿಕ್ ನ್ಯೂರೋಪತಿ ಈ ಕುರಿತು ಶಿವಮೊಗ್ಗದ ಮಧುಮೇಹ ತಜ್ಞರಾದ ಡಾಕ್ಟರ್ ಜಿಕೆ ಮಹೇಶ್ ಅವರೊಂದಿಗೆ ಸಂದರ್ಶಕರು ಡಾಕ್ಟರ್ ಸುಶ್ರಾವ್ಯ ಜೆ ಐತಾಳ್. ಕೆಳಗರೆ ಮಧುಮೇಹ ಅಥವಾ ಡಯಾಬಿಟಿಸ್ನಿಂದ ಉಂಟಾಗುವ ಹಲವಾರು ಸಂಕೀರ್ಣತೆ ಅಥವಾ ಆರೋಗ್ಯ ಹಾನಿಗಳ ಬಗ್ಗೆ ನೀವು ಕೇಳಿರ್ತೀರಾ. ಈ ಸಂಕೀರ್ಣತೆಗಳಲ್ಲಿ ಡಯಾಬಿಟಿಕ್ ನ್ಯೂರೋಪತಿ ಅಥವಾ ಮಧುಮೇಹ ನರರೋಗ ಒಂದು ಮುಖ್ಯ ಅಂಶವಾಗಿದೆ. ಹಾಗಿದ್ದಲ್ಲಿ ಈ ಮಧುಮೇಹದಿಂದ ಉಂಟಾಗುವ ನರರೋಗ ಅಂದ್ರೆ ಏನು, ಇದರಿಂದ ನಮ್ಮ ದೇಹಕ್ಕೆ ಏನೆಲ್ಲ ಹಾನಿಗಳು ಉಂಟಾಗಬಹುದು, ಹಾಗೆ ಇದರ ಚಿಕಿತ್ಸೆಯ ಬಗ್ಗೆ ಮಾತನಾಡಲು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಜಿಕೆ ಮಹೇಶ್ ಅವರು. ಡಾಕ್ಟರ್ ಜಿಕೆ ಮಹೇಶ್ ಅವರ ಬಗ್ಗೆ ಹೇಳೋದಾದ್ರೆ, ಇವರು ಮಧುಮೇಹ ತಜ್ಞರಾಗಿ ತಮ್ಮದೇ ಆದ ಜಿಕೆ ಡಯಾಬಿಟಿಸ್ ಸೆಂಟರ್ ವಿದ್ಯಾನಗರ ಶಿವಮೊಗ್ಗದಲ್ಲಿ ಕಳೆದ 29 ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿದ್ದಾರೆ. ಹಾಗೆ ಇವರು ಶಿವಮೊಗ್ಗದ ಸುಬ್ಬಯ್ಯ ವೈದ್ಯಕೀಯ ಸಂಸ್ಥೆಯ ಔಷಧಶಾಸ್ತ್ರ ವಿಭಾಗದಲ್ಲಿ ಪ್ರಾಧ್ಯಾಪಕರು ಕೂಡ ಆಗಿದ್ದಾರೆ. ಅಲ್ಲದೆ ಭಾರತೀಯ ವೈದ್ಯಕೀಯ ಸಂಘದ ಸಕ್ರಿಯ ಸದಸ್ಯರು ಕೂಡ ಆಗಿದ್ದಾರೆ. ನಮಸ್ಕಾರ ಡಾಕ್ಟರ್ ಜಿಕೆ ಮಹೇಶ್ ಅವರೇ, ನಿಮಗೆ ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗಂತೂ ಮಧುಮೇಹ ಅತ್ಯಂತ ಸಾಮಾನ್ಯವಾದ ಕಾಯಿಲೆ, ನಮ್ಮೆಲ್ಲರಿಗೂ ತಿಳಿದೇ ಇದೆ. ಹಾಗೆ ಈ ಮಧುಮೇಹ ಅಥವಾ ಡಯಾಬಿಟಿಸ್ ನಿಯಂತ್ರಣದಲ್ಲಿ ಇಲ್ಲ ಅಂದ್ರೆ ಅನೇಕ ತೊಂದರೆಗಳು ಉಂಟಾಗಬಹುದು ಅಂತಾನೂ ನಾವು ತಿಳಿದುಪಟ್ಟಿದ್ದೀವಿ. ಈ ತೊಂದರೆಗಳಲ್ಲಿ ಡಯಾಬಿಟಿಕ್ ನ್ಯೂರೋಪತಿ ಅಂತ ನೀವೇನು ಹೇಳ್ತೀರಲ್ಲ, ಹಾಗಂದ್ರೆ ಏನು ಡಾಕ್ಟರ್? ಈಗ ಡಯಾಬಿಟಿಕ್ ನ್ಯೂರೋಪತಿ ಅಂದರೆ ದಿ ಮೋಸ್ಟ್ ಕಾಮನ್ ಕಾಂಪ್ಲಿಕೇಶನ್ ಆಫ್ ಡಯಾಬಿಟಿಸ್ ಅಂತೀವಿ. ಆಮೇಲೆ ಇಟ್ಸ್ ಎ ಟ್ರಬಲ್ ಸಮ್ ಕಾಂಪ್ಲಿಕೇಶನ್ ಅಂತಲೂ ಹೇಳ್ತೀವಿ. ಕೆಲ ಪೇಷಂಟ್ಸು ಅವರಿಗೆ ಶುಗರ್ ಕಂಟ್ರೋಲ್ಕ್ಕಿಂತನೂ ಈ ಕಾಲಿಂದು ಸಮಸ್ಯೆ, ನ್ಯೂರೋಪತಿ ಸಮಸ್ಯೆನೇ ದೊಡ್ಡದಾಗಿರುತ್ತೆ. ಇಲ್ಲಿ ಹೇಗೆ ಅಂತಂದರೆ, ಈಗ ಡಯಾಬಿಟಿಕ್ ಪೇಷಂಟಲ್ಲಿ ಈ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಆಫ್ ನ್ಯೂರೋಪತಿ ಅಂತೀವಿ, ಅದು ಇದ್ದುಬಿಟ್ಟು ಬೇರೆ ಕಾರಣದಿಂದ ಈ ನ್ಯೂರೋಪತಿ ಬಂದಿಲ್ಲ ಅಂತ ನಾವು ನೋಡ್ಕೊಂಬಿಟ್ಟು ಆಮೇಲೆ ನ್ಯೂರೋಪತಿ ಇದೆ ಅಂದರೆ ಅದಕ್ಕೆ ನಾವು ಡಯಾಬಿಟಿಕ್ ನ್ಯೂರೋಪತಿ ಅಂತ ಹೇಳ್ತೀವಿ. ಸೊ ಯೂಶ್ವಲಿ ಇದು ನೋಡಿ, 2 ಡಯಾಬಿಟಿಕ್ ಪೇಷಂಟಲ್ಲಿ 1 ಡಯಾಬಿಟಿಕ್ ಪೇಷಂಟು ನ್ಯೂರೋಪತಿ ಸಮಸ್ಯೆಯಿಂದ ಬಳಲ್ತಿರ್ತಾರೆ. ಸೊ ಇದಕ್ಕೆ ಡಯಾಬಿಟಿಕ್ ನ್ಯೂರೋಪತಿ ಅಂತ ಹೇಳ್ತೀವಿ. ಡಾಕ್ಟರ್, ಈ ಮಧುಮೇಹದ ನರರೋಗದಲ್ಲೂ ಕೂಡ ಏನಾದರೂ ಬಗೆಗಳಿದಾವ ಅಥವಾ ಹೇಗೆ? ಇದರಲ್ಲಿ ಯೂಶ್ವಲಿ ತುಂಬ ಬಗೆಗಳಿದ್ದಾವೆ. ಅದರಲ್ಲಿ ಇಂಪಾರ್ಟೆಂಟ್ ಅಂದರೆ 4 ಬಗೆಗಳು. ಫಸ್ಟ್ ಒನ್ನು ಪೆರಿಫೆರಲ್ ನ್ಯೂರೋಪತಿ ಅಂತ ಹೇಳ್ತೀವಿ. ಸೆಕೆಂಡ್ ಒನ್ನು ಆಟೋನಮಿಕ್ ನ್ಯೂರೋಪತಿ ಅಂತ. 3ನೇದು ಫೋಕಲ್ ನ್ಯೂರೋಪತಿ. 4th ಒನ್ನು ಪ್ರಾಕ್ಸಿಮಲ್ ನ್ಯೂರೋಪತಿ ಅಂತ ಹೇಳ್ತೀವಿ. ಇದು 4ರಲ್ಲಿ ಯಾವುದು ಕಾಮನೆಸ್ಟ್ ಅಂತ ಹೇಳಿದ್ರೆ ಪೆರಿಫೆರಲ್ ನ್ಯೂರೋಪತಿ ಕಾಮನೆಸ್ಟ್. ಡಾಕ್ಟರ್ ಮಹೇಶ್, ಈ ಮಧುಮೇಹದಲ್ಲಿ ಯಾಕೆ ನರರೋಗ ಉಂಟಾಗುತ್ತೆ? ಅಂದ್ರೆ ಈ ಮಧುಮೇಹಕ್ಕೂ ಮತ್ತು ಈ ನರರೋಗಕ್ಕೂ ಏನು ಸಂಬಂಧ? ಈಗ ನೋಡಿ, ಶುಗರ್ ಕಂಟ್ರೋಲ್ ಮಾಡಲಿಲ್ಲ ಅಂತಂದರೆ ತುಂಬ ಕಾಂಪ್ಲಿಕೇಶನ್ಸ್ ಆಫ್ ಡಯಾಬಿಟಿಸ್ ಅಂತೀವಿ. ಸೊ ನ್ಯೂರೋಪತಿ ಅಂತ ಹೇಳ್ತೀವಿ, ಕಿಡ್ನಿ ಡ್ಯಾಮೇಜು, ಕಣ್ ಡ್ಯಾಮೇಜು, ಆಮೇಲೆ ಸ್ಟ್ರೋಕ್ ಆಗ್ಬೋದು, ಆಮೇಲೆ ಹಾರ್ಟ್ ಅಟ್ಯಾಕ್ ಆಗ್ಬೋದು. ಇದು ನ್ಯೂರೋಪತಿ ಮೈಕ್ರೋವ್ಯಾಸ್ಕ್ಯುಲರ್ ಕಾಂಪ್ಲಿಕೇಶನ್ ಆಫ್ ಡಯಾಬಿಟಿಸ್ ಅಂತ ಹೇಳ್ತೀವಿ. ಮೈಕ್ರೋವ್ಯಾಸ್ಕ್ಯುಲರ್ ಅಂದರೆ ಸ್ಮಾಲ್ ವೆಸಲ್ಸು ಇನ್ವಾಲ್ವ್ ಆಗಿರುತ್ತೆ. ಇಲ್ಲಿ ಡಯಾಬಿಟಿಸಲ್ಲಿ ಯಾಕೆ ನ್ಯೂರೋಪತಿ ಬರುತ್ತೆ ಅಂತಂದರೆ, ಸೊ ಇಲ್ಲಿ ಈ ನರ್ವ್ಸಿಗೆ ಆ ಬ್ಲಡ್ ಸಪ್ಲೈ ಸರಿಯಾಗಿ ಆಗ್ತಾ ಇರಲ್ಲ. ಸೊ ಅದರಿಂದ ನ್ಯೂರೋಪತಿ ಆಗುತ್ತೆ. ಅದ್ರ ಜೊತೆಗೆ ಈ ಬ್ಲಡ್ ಶುಗರ್ ಕಂಟ್ರೋಲ್ ಇಲ್ಲ ಅಂದರೆ, ಆಮೇಲೆ BP ಏನಾರಿದ್ದು ಅದು ಕಂಟ್ರೋಲ್ ಇಲ್ಲ ಅಂದರೆ, ಅಥವಾ ಕೊಲೆಸ್ಟ್ರಾಲ್ ಆ ಪೇಷಂಟಿಗಿದ್ದು ಅದನ್ನು ಕಂಟ್ರೋಲ್ ಮಾಡಲಿಲ್ಲ ಅಂದರೆ, ಡಯಾಬಿಟಿಕ್ ಪೇಷಂಟ್ ಏನಾದರೂ ಆಲ್ಕೋಹಾಲ್ ರೆಗ್ಯುಲರಾಗಿ ತಗೊಳ್ತಾ ಇದ್ದರೆ ಅಥವಾ ಸ್ಮೋಕಿಂಗ್ ಏನಾದರೂ ರೆಗ್ಯುಲರ್ ಮಾಡ್ತಾ ಇದ್ದರೆ, ಸೊ ಅವಾಗ ಈ ನ್ಯೂರೋಪತಿ ಚಾನ್ಸಸ್ಸು ಜಾಸ್ತಿ ಆ ಪೇಷಂಟಲ್ಲಿ. ಆಯಿತು, ಅತಿಯಾದ ರಕ್ತದಲ್ಲಿನ ಸಕ್ಕರೆ ಅಂಶ ರಕ್ತ ಸಂಚಲನ ಮತ್ತು ನರಸ್ಪಂದನೆಯನ್ನು ಕ್ಷೀಣಿಸ್ತಾ ಹೋಗುತ್ತೆ. ಈ ನರಗಳಿಗೆ ತಕ್ಕ ಮಟ್ಟ ಪೋಷಕಾಂಶಗಳು ಮತ್ತು ಆಮ್ಲಜನಕ ಸಿಗದೇ ಇದ್ದಾಗ ಇದು ಮಧುಮೇಹದಲ್ಲಿ ನರದೌರ್ಬಲ್ಯ ಉಂಟು ಮಾಡುತ್ತೆ ಅಂತ ನೀವು ಹೇಳ್ತಿದ್ದೀರಾ. ಇನ್ನು ಡಾಕ್ಟರ್, ನೀವು ಈ ಮಧುಮೇಹದ ನರರೋಗದ ಬಗೆಗಳಲ್ಲಿ ಪೆರಿಫೆರಲ್ ನ್ಯೂರೋಪತಿ ಅಂತ ಅಂದ್ರಲ್ಲ, ಇದರ ರೋಗ ಲಕ್ಷಣಗಳೇನು? ಈಗ ನೋಡಿ, ಪೆರಿಫೆರಲ್ ನ್ಯೂರೋಪತಿ ರೋಗ ಲಕ್ಷಣಗಳಂದರೆ ನಾವು ಯೂಶ್ವಲಿ 2 ವಿಧಗಳಾಗಿ ಡಿವೈಡ್ ಮಾಡ್ತೀವಿ. ಅದರಲ್ಲಿ ಪಾಸಿಟಿವ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ, ಮತ್ತೊಂದು ನೆಗೆಟಿವ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ. ಸೊ ಇದು ಪಾಸಿಟಿವ್ ಸಿಂಪ್ಟಮ್ಸ್ ಅಂದರೆ ಪ್ರಿಕ್ಕಿಂಗ್ ಸೆನ್ಸೇಷನ್ ಅಂತ ಹೇಳ್ತಾರೆ ಪೇಷಂಟು, ಅಥವಾ ಸ್ಟ್ಯಾಬಿಂಗ್ ಸೆನ್ಸೇಷನ್ ಅಂತ ಹೇಳ್ತಾರೆ. ಇನ್ನು ಕೆಲವರು ಅಲೋಡೈನಿಯಾ ಅಂತ ಹೇಳ್ತೀವಿ. ಅಲೋಡೈನಿಯಾ ಅಂತಂದರೆ ಈ ಪೇಷಂಟ್ಗಳು ಏನಂದರೆ, ಅವರಿಗೆ ಏನಾದರೂ ಬಟ್ಟೆ ಟಚ್ ಆದರೂ ಕಾಲಿಗೆ ಪೇಯ್ನ್ ಆಗುತ್ತೆ. ರಾತ್ರಿ ಅವರು ಬೆಡ್ಶೀಟು ಎಲ್ಲ ಹೊದ್ಕೊಳೋದೇ ಇಲ್ಲ. ಆಮೇಲೆ ಏನು ಅದಕ್ಕೆ ನಾನ್ ನಾಕ್ಷಿಯಸ್ ಸ್ಟಿಮುಲೈ ಅಂತೀವಿ. ನೀವೇ ಸುಮ್ಮನೆ ಟಚ್ ಮಾಡಿದ್ರು, ಕೈಯಿಂದ ಬೇರೆ ಪರ್ಸನ್ ಅವ್ರದ್ದು ಕಾಲು ಟಚ್ ಮಾಡಿದ್ರೂ ಅವರಿಗೆ ಪೇಯ್ನ್ ಆಗುತ್ತೆ. ಅದು ಅಲೋಡೈನಿಯಾ ಅಂತೀವಿ. ಇವು ಪಾಸಿಟಿವ್ ಸಿಂಪ್ಟಮ್ಸ್. ಆಮೇಲೆ ನೆಗೆಟಿವ್ ಸಿಂಪ್ಟಮ್ಸು ನಮ್ನೆಸ್ ಅಂತಂದರೆ ಅವರಿಗೆ ಕಾಲಲ್ಲಿ ಸೆನ್ಸೇಷನ್ನು ಕಡಿಮೆ ಆದಂಗೆ ಅನಿಸುತ್ತೆ. ಆಮೇಲೆ
ಕೆಲವರು ಸೆನ್ಸೇಷನ್ ಇಲ್ಲ ಅಂತ ಹೇಳ್ಬಿಟ್ಟು ಬರ್ತಾರೆ. ಇವು ನೆಗೆಟಿವ್ ಸಿಂಪ್ಟಮ್ಸು. ಕೆಲವರು ಏನು ಹೇಳ್ತಾರೆ, ಇದು ನಮ್ಮ ಗೈಡ್ಲೈನ್ಸ್ ಪ್ರಕಾರ ಪೇಷಂಟು ಆ್ಯಂಗಲಲ್ಲಿ ಹೇಳಬೇಕು ಅಂತಂದರೆ, ತುಂಬ ಉರಿಯಾಗತ್ತೆ ಡಾಕ್ಟ್ರೇ ಕಾಲು, ರಾತ್ರಿ ಎಲ್ಲ ಹರಳೆಣ್ಣೆ ಹಚ್ಕೊಂಡು ಮಲ್ಕೊಳ್ತೀನಿ, ರಾತ್ರಿ ಕೊಬ್ಬರಿ ಎಣ್ಣೆ ಹಚ್ಕೊಂಡು ಮಲ್ಕೊಳ್ತೀನಿ. ಅಥವಾ ಕೆಲವು ಪೇಷಂಟ್ಸ್ ಹೇಳ್ತಾರೆ, ರಾತ್ರಿ ನನಗೆ ಈ ಕಾಲು ಉರಿಯಿಂದ ನಿದ್ದೆನೇ ಬರಲ್ಲ, ಬಕೆಟ್ ನೀರಲ್ಲಿ ಕಾಲಿಟ್ಕೊಂಡು ಕೂತ್ಕೊಳ್ತೀನಿ ರಾತ್ರಿ ಎಲ್ಲ ಅಂತ ಹೇಳ್ತಾರೆ. ಇನ್ನು ಕೆಲವರು ಇದು ಏನೋ ಈ ಕತ್ತಿಯಿಂದ ಕೊಯ್ದಂಗೆ ಆಗ್ತದೆ ಅಂತ ಹೇಳ್ತಾರೆ. ಇದು ಪೇಷಂಟ್ ಆ್ಯಂಗಲಿಂದ ಸಿಂಪ್ಟಮ್ಸ್. ಡಾಕ್ಟರ್, ಈಗ ಬೇರೆ ರೋಗಗಳಿಗೆ ಬಳಸುವ ಮಾತ್ರೆಗಳಿಂದ ಕೂಡ ಈ ಪೆರಿಫೆರಲ್ ನ್ಯೂರೋಪತಿ ಉಂಟಾಗ್ಬೋದಾ ಅಥವಾ ಹೇಗೆ? ಸೊ ಯೂಶಲಿ ನೋಡಿ, ಸುಮಾರು ನಾವು ಮೆಡಿಕೇಶನ್ಸ್ ಇದೆ, ಅದನ್ನು ಪೆರಿಫೆರಲ್ ನ್ಯೂರೋಪತಿ ಮಾಡ್ಬೋದು. ಸ್ಪೆಷಲಿ ನಾವು ಡಯಾಬಿಟಿಸಲ್ಲೇ ಹೇಳಬೇಕು ಅಂತಂದರೆ, ಈ ಮೆಟ್ಫಾರ್ಮಿನ್ ಅಂತ ಯೂಸ್ ಮಾಡ್ತೀವಿ ಡಯಾಬಿಟಿಸಿಗೆ. ಮೆಟ್ಫಾರ್ಮಿನ್ ಹೈ ಡೋಸೇಜ್ ಯೂಸ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ 2 ಗ್ರಾಮ್ಗಿಂತ ಜಾಸ್ತಿ ಯೂಸ್ ಮಾಡಿದ್ರೆ ಮೆಟ್ಫಾರ್ಮಿನ್ ಡಯಾಬಿಟಿಸಿಗೆ ಯೂಸ್ ಮಾಡೋಂಥ ಮೆಡಿಸಿನಿಂದ ನ್ಯೂರೋಪತಿ ಆಗ್ಬೋದು. ಯಾಕಾಗುತ್ತೆ ಅಂತಂದರೆ, ಅದು ವಿಟಮಿನ್ B12 ಅಂತ ಹೇಳ್ತದೆ, ಅದನ್ನು ಅಬ್ಸಾರ್ಪ್ಷನ್ ಕಡಿಮೆ ಮಾಡುತ್ತೆ ಮೆಟ್ಫಾರ್ಮಿನ್. ಸೊ ಇದರಿಂದಾಗಿ ನ್ಯೂರೋಪತಿ ಬರೋ ಚಾನ್ಸಸ್ ಜಾಸ್ತಿ. ಸೊ ನ್ಯೂರೋಪತಿ ಇದ್ದರೆ ಅದಕ್ಕೆ ನಾವು ಮೆಟ್ಫಾರ್ಮಿನ್ ಡೋಸೇಜು ಕಡಿಮೆ ಮಾಡಬೇಕಾಗತ್ತೆ. ಅದು ಒಂದು. ಮತ್ತು TB ಯೂಸ್ ಮಾಡ್ತೀವಿ, INH ಅಥವಾ ಐಸೋನಿಯಾಸಿಡ್ ಅಂತೀವಿ. ಸೊ ಇದರಿಂದನೂ ನ್ಯೂರೋಪತಿ ಬರ್ಬೋದು. ಇನ್ನು ಕೆಲವರು ಕ್ಯಾನ್ಸರ್ಗೆ ಯೂಸ್ ಮಾಡ್ತೀವಿ ನಾವು, ಸಿಸ್ಪ್ಲಾಟಿನ್ನು ಪ್ಯಾಕ್ಲಿಟ್ಯಾಕ್ಸೆಲ್ ಅಂತೀವಿ, ಅದರಿಂದನೂ ಸಹ ಬರ್ಬೋದು. ಇನ್ನು ಕಾರ್ಡಿಯಕ್ ಡ್ರಗ್ಸ್ ಅಂತ ಹೇಳ್ತೀವಿ, ಆಮಿಯೋಡೋರಾನ್ ಮತ್ತು ಹೈಡ್ರಲಿಸಿನ್ ಅಂತ ಯೂಸ್ ಮಾಡ್ತೀವಿ, ಅದರಿಂದ ಬರ್ಬೋದು. ಇನ್ನು ಕೆಲವು ಆಟೋ ಇಮ್ಯೂನ್ ಡಿಸಾರ್ಡರ್ಸಲ್ಲಿ ಅಥವಾ ಆರ್ಗನ್ ಟ್ರಾನ್ಸ್ಪ್ಲಾಂಟೇಷನಲ್ಲಿ ಯೂಸ್ ಮಾಡ್ತೀವಿ, ಸೈಕ್ಲೋಸ್ಪೊರಿನ್ನು ಟ್ಯಾಕ್ರೋಲಿಮಸ್ ಅಂತ, ಅದರಿಂದನೂ ಸಹ ಬರ್ಬೋದು. ಇನ್ನು ನಾವು ಈ ಯೂರಾಲಜಿಸ್ಟು ಮತ್ತು ನೆಫ್ರಾಲಜಿಸ್ಟು ಕಾಮನ್ ಆಗಿ ಯೂಸ್ ಮಾಡ್ತಾರೆ ಈ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಪ್ರೊಫಿಲಾಕ್ಸಿಸ್ ಅಂತ ಹೇಳ್ಬಿಟ್ಟು ನೈಟ್ರೋಫೆರಂಟೈನ್ ಅಂತ ಯೂಸ್ ಮಾಡ್ತೀವಿ. ಅದು ಕೆಲ ಟೈಮ್ 2 to 3 ಮಂತ್ಸು ಅಥವಾ 6 ಮಂತ್ಸು ಈ ರೀತಿ ಕೊಟ್ಟಾಗ ನೈಟ್ರೋಫೆರಂಟೈನು ನ್ಯೂರೋಪತಿ ಮಾಡ್ಬೋದು. ಇನ್ನು ಕ್ಲೋರೋಕ್ವಿನ್ ಅಂತ ಮಲೇರಿಯಾಕ್ಕೆ ಕೊಡ್ತೀವಿ, ಅದನ್ನು ಯೂಶಲಿ ನಾವು ಹೈಡ್ರಾಕ್ಸಿಕ್ಲೋರೋಕ್ವಿನ್ ಅಂತ ರುಮಟಾ ಆರ್ಥ್ರೈಟಿಸ್ಸು ಮತ್ತು SLEಗೆ ಅದಕ್ಕೆ ಯೂಸ್ ಮಾಡ್ತೀವಿ, ಅದನ್ನು ಲಾಂಗ್ ಟರ್ಮಲ್ಲಿ ನ್ಯೂರೋಪತಿ ಮಾಡ್ಬೋದು. ಮೆಟ್ರೊನಿಡಿಸೋಲ್ ಅಂತ ಯೂಸ್ ಮಾಡ್ತೀವಿ, ಅದು ಲಾಂಗ್ ಟರ್ಮಲ್ಲೂ ನ್ಯೂರೋಪತಿ ಮಾಡ್ಬೋದು. ಹಾಗಿದ್ರೆ ಡಾಕ್ಟರ್ ಮಹೇಶ್, ಈ ಮಧುಮೇಹವನ್ನು ಬಿಟ್ಟು ಇನ್ನು ಯಾವೆಲ್ಲ ರೋಗಗಳು ಈ ಪೆರಿಫೆರಲ್ ನ್ಯೂರೋಪತಿಯನ್ನು ಉಂಟು ಮಾಡ್ಬೋದು, ಇದ್ರ ಬಗ್ಗೆ ಹೇಳಿ. ಸೊ ಡಯಾಬಿಟಿಸ್ ಒಂದರಿಂದನೇ ನ್ಯೂರೋಪತಿ ಬರುತ್ತೆ ಅಂತೇನಿಲ್ಲ. ಇನ್ನು ಕೆಲವು ಡಿಸಾರ್ಡರ್ಸ್ ಇದ್ದಾವೆ ಅಥವಾ ಡಿಸೀಸಸ್ ಅಂತ ಹೇಳ್ತೀವಿ, ಇದರಿಂದನೂ ಪೆರಿಫೆರಲ್ ನ್ಯೂರೋಪತಿ ಬರ್ಬೋದು. ಅದರಲ್ಲಿ ನಾವು ಡಯಾಬಿಟಿಸ್ ಬಿಟ್ಟರೆ ಹೈಪೋಥೈರಾಯ್ಡಿಸಮ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ನಾವು ಥೈರಾಕ್ಸಿನ್ ಅಂಶ ಕಡಿಮೆ ಆದರೆ ಆವಾಗ ಈ ನ್ಯೂರೋಪತಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಮತ್ತು ಕ್ರಾನಿಕ್ ಆಲ್ಕೋಹಾಲಿಸಮ್, ದಿನ ಕುಡಿಯೋರಲ್ಲೂ ನ್ಯೂರೋಪತಿ ಬರ್ಬೋದು. ಅದರಲ್ಲಿ B1 ವಿಟಮಿನ್ B1 ಡೆಫಿಷಿಯನ್ಸಿ ಅಂತ ಆಗುತ್ತೆ. ಆಮೇಲೆ B12 ಆಗಬಹುದು, ಅದರಿಂದನೂ ನ್ಯೂರೋಪತಿ ಬರ್ಬೋದು. ಆಮೇಲೆ ಕೆಲವು ಇನ್ಫೆಕ್ಷನ್ಸ್ ಇದ್ದಾವೆ. ಇನ್ಫೆಕ್ಷನ್ಸ್ ಅಂದರೆ ನೀವು ಲೆಪ್ರೋಸಿ ಅಂತ ಕೇಳಿರ್ಬೋದು, ಆಮೇಲೆ HIV ಇನ್ಫೆಕ್ಷನ್, ಏಡ್ಸ್, ಆಮೇಲೆ ಹರ್ಪಿ ಸಿಂಪ್ಲೆಕ್ಸ್, ಸರ್ಪಹುಣ್ಣು ಅಂತೀವಿ. ಈ ಸರ್ಪಹುಣ್ಣು ಆ ಗಾಯ ವಾಸಿ ಆದಮೇಲೆ ಕೆಲವರಿಗೆ ನ್ಯೂರೋಪತಿ ಸಿಂಪ್ಟಮ್ಸ್ ಇರುತ್ತೆ, ಅದಕ್ಕೆ ಪೋಸ್ಟ್ ಹರ್ಪೆಟಿಕ್ ನ್ಯೂರಾಲ್ಜಿಯಾ ಅಂತ ಹೇಳ್ತೀವಿ, ಅದರಿಂದ ಬರ್ಬೋದು. ಆಮೇಲೆ ಇದಲ್ಲದೆ ಕೆಲವು ವಿಟಮಿನ್ ಡೆಫಿಷಿಯನ್ಸಿಸಿಂದ, ಅದಕ್ಕೆ ವಿಟಮಿನ್ B1, B6, B12, ವಿಟಮಿನ್ E and D, ಇದು ಯಾವುದ್ರಲ್ಲಿ ಡೆಫಿಷಿಯನ್ಸಿ ಆದ್ರೂ ನ್ಯೂರೋಪತಿ ಬರ್ಬೋದು. ಅಟ್ ದಿ ಸೇಮ್ ಟೈಮ್ ಒಂದು ವಿಟಮಿನ್ ಎಕ್ಸೆಸ್ ತಗೊಂಡ್ರು ನ್ಯೂರೋಪತಿ ಆಗುತ್ತೆ, ಅದು ಪಿರಿಡಾಕ್ಸಿನ್ ಅಥವಾ ವಿಟಮಿನ್ B6 ಎಕ್ಸೆಸ್ ತಗೊಂಡ್ರು ನ್ಯೂರೋಪತಿ ಬರ್ಬೋದು. ಇನ್ನು ಅಪಾರ್ಟ್ ಫ್ರಮ್ ದಿಸ್ ಕ್ಯಾನ್ಸರಿಂದ ಬರ್ಬೋದು ನ್ಯೂರೋಪತಿ, ಅಥವಾ ಇಂಜುರಿ ಆದ್ರೂ ನ್ಯೂರೋಪತಿ ಬರ್ಬೋದು. ಡಾಕ್ಟರ್, ನೀವು ಇಷ್ಟೊತ್ತು ಈ ಪೆರಿಫೆರಲ್ ನ್ಯೂರೋಪತಿ ಬಗ್ಗೆ ಮಾತಾಡಿದ್ರಿ. ಇನ್ನೊಂದು ಬಗೆಯನ್ನು ನೀವು ಹೇಳಿದ್ರಿ, ಆಟೋನಮಿಕ್ ನ್ಯೂರೋಪತಿ ಅಂತ. ಹಾಗಂದ್ರೇನು ಡಾಕ್ಟರ್, ಇದ್ರ ಬಗ್ಗೆ ಹೇಳಿ. ಆಟೋನಮಿಕ್ ನ್ಯೂರೋಪತಿ ಅಂತಂದರೆ ಇಲ್ಲಿ ಆಟೋನಮಿಕ್ ನರ್ವಸ್ ಸಿಸ್ಟಮ್ ಇನ್ವಾಲ್ವ್ ಆಗುತ್ತೆ. ಪ್ರೀವಿಯಸ್ ಒನ್ನು ಪೆರಿಫೆರಲ್ ನರ್ವಸ್ ಸಿಸ್ಟಮ್, ಇದು ಆಟೋನಮಿಕ್ ನರ್ವಸ್ ಸಿಸ್ಟಮ್. ಇದು ಮೇಯ್ನಾಗಿ ನಮ್ಮ GITಲಿ ಅಥವಾ ಹಾರ್ಟು, ಕರಳಿಗೆ ಇದಕ್ಕೆಲ್ಲ ಸಪ್ಲೈ ಮಾಡುತ್ತೆ. ಇದರಲ್ಲಿ ಮೇಯ್ನ್ ಸಿಂಪ್ಟಮ್ಸು ನಮಗೆ ಪೇಷಂಟಲ್ಲಿ ಗೊತ್ತಾಗೋದಂದರೆ, ಈ ಹಾರ್ಟಿಗೆ ಸಂಬಂಧಪಟ್ಟಿದ್ದಂದರೆ ರೆಸ್ಟಿಂಗ್ ಟೆಕಿಕಾರ್ಡಿಯಾ ಅಂತೀವಿ. ಅಂದರೆ ಪೇಷಂಟು ರೆಸ್ಟ್ ಮಾಡ್ತಾನೋ ಹಾರ್ಟ್ ರೇಟ್ ಜಾಸ್ತಿ ಇರುತ್ತೆ, ಅದಕ್ಕೆ ರೆಸ್ಟಿಂಗ್ ಟೆಕಿಕಾರ್ಡಿಯಾ, ಮೋರ್ ದ್ಯಾನ್ 100 beats per minute ಇರುತ್ತೆ. ಆಮೇಲೆ ಸೆಕೆಂಡ್ ಸಿಂಪ್ಟಮ್ ಕಾರ್ಡಿಯಕ್ಕಲ್ಲಿ ಪೇಷಂಟ್ ಸಡನ್ನ ಎದ್ದಾಗ ತಲೆ ಸುತ್ತ ಬರೋದು, ಅದಕ್ಕೆ ಪಾಸ್ಚುರಲ್ ಹೈಪೋಟೆನ್ಷನ್ ಅಂತೀವಿ. ಇದೆರಡು ನಮ್ಮ ಇದಕ್ಕೆ ಸಂಬಂಧಪಟ್ಟಿರೋದು ಹಾರ್ಟಿಗೆ. ಇನ್ನು ಕರಳಿಗೆ ಸಂಬಂಧಪಟ್ಟಿರೋದಂತಂದರೆ ಪೇಷಂಟಿಗೆ GI ಮೊಟಿಲಿಟಿ ಅಂತ ಹೇಳ್ತೀವಿ, ಅದು ಕಡಿಮೆ ಆಗಿರ್ಬೋದು. ಕೆಲವು ಪೇಷಂಟ್ಸಲ್ಲಿ ಕಾನ್ಸ್ಟಿಪೇಷನ್ ಆಗುತ್ತೆ.
ಕೆಲವರಿಗೆ ಜಾಸ್ತಿ ಆಗಿರುತ್ತೆ, ಡಯೇರಿಯಾ ಅಂತ ಹೇಳ್ತೀವಿ. ಆಮೇಲೆ ಇನ್ನು ಕೆಲ ಪೇಷಂಟ್ಸ್ಗೆ ಅರ್ಲಿ ಸಟೈಟಿ ಅಂತೀವಿ. ಅಂದರೆ ಅವರಿಗೆ ಊಟ ಮಾಡೋಕ್ಕೆ ಇಷ್ಟ, ಸ್ವಲ್ಪ ಊಟ ಮಾಡಿದ ತಕ್ಷಣ ಹೊಟ್ಟೆ ಫುಲ್ ಆದಂಗೆ ಅನಿಸುತ್ತೆ, ಅರ್ಲಿ ಸಟೈಟಿ. ಅದು ಇಟ್ಸ್ ಎ ಸಿಂಪ್ಟಮ್ ಆಫ್ ಆಟೋನಮಿಕ್ ನ್ಯೂರೋಪತಿ. ಆಮೇಲೆ ಇನ್ನು ಕೆಲವು ಪೇಷಂಟ್ಸಲ್ಲಿ ಹೊಟ್ಟೆ ಉಬ್ರ ಬರೋದು, ಸೌಂಡ್ ಬರೋದು, ಅಥವಾ ತಿಂಗಳಿಗೆ ಒಂದ್ಸತಿ ಸಡನ್ ಡಯೇರಿಯಾ ಆಗ್ಬಿಡುತ್ತೆ, 3-4 ಟೈಮ್ ಆಗಿಬಿಡುತ್ತೆ, ಆಮೇಲೆ ಅದಾಗಿ ಸ್ಟಾಪ್ ಆಗುತ್ತೆ. ಸೊ ಇದು ನಾವು ಡಯಾಬಿಟಿಕ್ ಆಟೋನಮಿಕ್ ನ್ಯೂರೋಪತಿ. ಇನ್ನು ಕೆಲವರಿಗೆ ವಾಮಿಟಿಂಗ್ ಸೆನ್ಸೇಷನ್ ಇರುತ್ತೆ. ಸೊ ಇದು ಆಟೋನಮಿಕ್ ನ್ಯೂರೋಪತಿ. ಇನ್ನು ಅದಲ್ಲದೆ ಇನ್ನು ಕೆಲವು ಜೆನೆಟೋರ್ನರಿ ಸಿಂಪ್ಟಮ್ಸು ಮತ್ತು ಜೆನೆಟೋರ್ನರಿ ಸಿಂಪ್ಟಮ್ಸಲ್ಲಿ ಅಲ್ಲಿ ನಮಗೇನಾಗತ್ತಂತಂದರೆ, ಕೆಲವರಿಗೆ ಮೇಲ್ಸಲ್ಲಿ ಲಿಬಿಡೋ ಅಂತ ಅವರಿಗೆ ಸೆಕ್ಷುವಲ್ ಡ್ರೈವ್ ಕಡಿಮೆ ಆಗ್ಬೋದು. ಸೊ ಇನ್ನು ಈವನ್ ಫೀಮೇಲ್ಸಲ್ಲೂ ಸೆಕ್ಷುವಲ್ ಡ್ರೈವ್ ಕಡಿಮೆ ಆಗ್ಬೋದು. ಆಮೇಲೆ ಕೆಲವರಿಗೆ ಯೂರಿನೇಷನ್ ಪದೇ ಪದೇ ಆಗುತ್ತೆ, ಯೂರಿನೇಷನ್ ಕಂಟ್ರೋಲ್ ಸಿಗಲ್ಲ. ಆಮೇಲೆ ಇನ್ನು ಕೆಲವು ಮೇಲ್ ಪೇಷಂಟ್ಸಲ್ಲೂ ಕೆಲವು ಟೈಮ್ ಯೂರಿನೇಷನ್ ಜಾಸ್ತಿ ಆಗುತ್ತೆ. ಸೊ ಅದಕ್ಕೆ ಇನ್ಕ್ರೀಸ್ಡ್ ಯೂರಿನೇಷನ್, ಶುಗರ್ ಕಂಟ್ರೋಲ್ ಇರುತ್ತೆ ಬಟ್ ಯೂರಿನ್ ಜಾಸ್ತಿ ಆಗ್ತಿರುತ್ತೆ. ಇಟ್ ಮೇ ಬಿ ಬಿಕಾಸ್ ಆಫ್ ಆಟೋನಮಿಕ್ ನ್ಯೂರೋಪತಿ. ದೀಸ್ ಆರ್ ದಿ ಮೇನ್ ಸಿಂಪ್ಟಮ್ಸ್ ಆಫ್ ಆಟೋನಮಿಕ್ ನ್ಯೂರೋಪತಿ. ಈಗ ಡಯಾಬಿಟಿಸ್ನಲ್ಲಿ ಮೆಟ್ಫಾರ್ಮಿನ್ ಮಾತ್ರ ತೆಗೆದುಕೊಳ್ಳೇಬೇಕು, ಆದರೆ ಅದು ತೆಗೆದುಕೊಂಡ್ರೆ ಡಯಾಬಿಟಿಕ್ ನ್ಯೂರೋಪತಿ ಆಗುತ್ತೆ ಅಂತ ನೀವು ಹೇಳ್ತೀರಾ, ಹಾಗೇನು ಮಾಡೋದು ಪೇಷಂಟ್ ಡಾಕ್ಟರ್? ನಾನು ಅವಾಗಲೇ ಹೇಳಿದೆ, ಮೆಟ್ಫಾರ್ಮಿನ್ ಹೈ ಡೋಸೇಜ್ ಅದು ಡಯಾಬಿಟಿಕ್ ನ್ಯೂರೋಪತಿ ಕಾಸ್ ಮಾಡುತ್ತೆ ಅಂತ ಹೇಳಿದೆ. ಅದು ಯಾಕೆ ಅಂತಂದರೆ ಈ ವಿಟಮಿನ್ B12 ಅಬ್ಸಾರ್ಪ್ಷನ್ನ ಕಡಿಮೆ ಮಾಡುತ್ತೆ. ವಿಟಮಿನ್ B12 ಈಸ್ ಎನ್ ಇಂಪಾರ್ಟೆಂಟ್ ವಿಟಮಿನ್ ಫಾರ್ ನರ್ವ್ ಫಂಕ್ಷನ್. ಸೊ ವಿಟಮಿನ್ B12 ಡೆಫಿಷಿಯನ್ಸಿ ಆಗಿಬಿಟ್ಟು ನ್ಯೂರೋಪತಿ ಆಗುತ್ತೆ. ಆವಾಗ ನಾವೇನು ಮಾಡ್ತೀವಿ ಅಂದರೆ, ಹೈ ಡೋಸ್ ಮೆಟ್ಫಾರ್ಮಿನ್ ಇದ್ದಾಗ ಸೊ ವಿಟಮಿನ್ B12 ಸಪ್ಲಿಮೆಂಟೇಷನ್ ಅಂತ ಕೊಡ್ತೀವಿ. ಇದು ವಿಟಮಿನ್ B12 ಸಪ್ಲಿಮೆಂಟೇಷನ್ನು ಕೆಲವು ಮಾತ್ರೆನೂ ಕೊಡ್ಬೋದು, ಅಥವಾ ಏನಾದರೂ ಸಿವಿಯರ್ ಇದ್ದರೆ ಇಂಜೆಕ್ಷನ್ನು ಬರುತ್ತೆ. ಸೊ ಈಗ ಮಾತ್ರೆ ಯೂಶಲಿ ವಿಟಮಿನ್ B12 ನಾವು ಅದ್ರ ಜೊತೆಗೆ ಆಲ್ಫಾ ಲೈಪೋಯಿಕ್ ಆ್ಯಸಿಡ್ಡು, ವಿಟಮಿನ್ B1 ಕಾಂಬಿನೇಷನ್ ಬರುತ್ತೆ, ಅದನ್ನು ಕೊಡ್ತೀವಿ. ಅಥವಾ ಸಿಂಪಲ್ ನಿಮಗೆ ಬರೀ ವಿಟಮಿನ್ B12 ಬೇಕು ಅಂದ್ರೂ ಇದೆ, ಮೌತ್ ಡಿಸಾಲ್ವಿಂಗ್ ಟ್ಯಾಬ್ಲೆಟ್ ಇದೆ, ಸ್ಟ್ರಿಪ್ ಇದೆ. ಆಮೇಲೆ ಇಂಜೆಕ್ಷನ್ ನೀವು ಡೈಲಿ ಕೊಡ್ಬೋದು ಇನ್ ಸಿವಿಯರ್ ಕೇಸಸ್ಸು. ಆಮೇಲೆ ಇಲ್ಲ ಅಂತಂದರೆ ವೀಕ್ಲಿ ಒನ್ಸು ಕೊಡ್ತೀವಿ, ತುಂಬ ಫ್ಲೆಕ್ಸಿಬಿಲಿಟಿ ಇದೆ. ಅದರಲ್ಲೂ ಏನಾದರೂ ಇಂಪ್ರೂವ್ ಆಗಲಿಲ್ಲ ಅಂತಂದರೆ ನೀವು ಹೈ ಡೋಸ್ ಮೆಟ್ಫಾರ್ಮಿನ್, ಫಾರ್ ಎಕ್ಸಾಂಪಲ್ 2 grams ಪರ್ ಡೇ ಕೊಡ್ತಿರ್ತೀವಿ ಅಂತ ಇಟ್ಕೊಳ್ಳಿ, 2 ಗ್ರಾಮ್ ಕೊಡ್ತಾ ಇದ್ದೀವಿ, ಬೆಳಿಗ್ಗೆ 1 ಗ್ರಾಮು, ನೈಟ್ 1 ಗ್ರಾಮ್. ಆವಾಗ ನೀವು ಬೆಳಿಗ್ಗೆ 500 mg, ರಾತ್ರಿ 500 mg ಮಾಡಬೇಕಾಗ್ತದೆ. ಯಾಕೆಂದರೆ ಮೆಟ್ಫಾರ್ಮಿನ್ ಫುಲ್ಲು ನಿಲ್ಲಿಸ್ಬಿಟ್ರೆ ಕೆಲವು ಟೈಮ್ ಶುಗರ್ ಕಂಟ್ರೋಲ್ ಬರಲ್ಲ. ಸೊ ಅದಕ್ಕಾಗಿ ನಾವು ಡೋಸ್ ರೆಡ್ಯೂಸ್ ಮಾಡ್ತೀವಿ, 500 mg ಮಾರ್ನಿಂಗ್, 500 mg ನೈಟ್ ಕೊಟ್ಬಿಟ್ಟು ಆವಾಗ ಟ್ರೈ ಮಾಡ್ತೀವಿ. ಸೊ ಈ ರೀತಿ ನಾವು ಮೆಟ್ಫಾರ್ಮಿನ್ ಇಂಡ್ಯೂಸ್ಡ್ ನ್ಯೂರೋಪತಿನ ಟ್ಯಾಕಲ್ ಮಾಡ್ಬೋದು. ಡಾಕ್ಟರ್, ಇನ್ನೊಂದು ಮುಖ್ಯವಾದ ಗೊಂದಲವೇನೆಂದರೆ, ಸ್ಟ್ರೋಕ್ ಮತ್ತೆ ಈ ಮಧುಮೇಹದಲ್ಲಿ ಉಂಟಾಗುವ ನ್ಯೂರೋಪತಿ ಅಥವಾ ನರರೋಗದಲ್ಲಿ ಏನು ವ್ಯತ್ಯಾಸ? ಅಂದರೆ ಸ್ಟ್ರೋಕ್ ಮತ್ತೆ ಡಯಾಬಿಟಿಕ್ ನ್ಯೂರೋಪತಿಯಲ್ಲಿ ಇದೇ ಉಂಟಾಗಿರೋದು ಅಂತ ಅದರ ರೋಗ ಲಕ್ಷಣದಿಂದ ನೀವು ಹೇಗೆ ಕಂಡುಹಿಡಿತೀರಾ? ಈಗ ನೋಡಿ, ಡಯಾಬಿಟಿಕ್ ನ್ಯೂರೋಪತಿ ಅಂತಂದರೆ ಇಟ್ ಈಸ್ ಎ ಮೈಕ್ರೋವ್ಯಾಸ್ಕ್ಯುಲರ್ ಕಾಂಪ್ಲಿಕೇಶನ್ ಅಂತ ಹೇಳ್ತೀವಿ, ಸ್ಮಾಲ್ ವೆಸಲ್ ಇನ್ವಾಲ್ವ್ಮೆಂಟ್ ಅಂತ. ಇದರಲ್ಲಿ ನರ್ವ್ಸು ಇನ್ವಾಲ್ವ್ ಆಗಿರುತ್ತೆ ಬಟ್ ಮಸಲ್ಸ್ ಏನು ಡ್ಯಾಮೇಜ್ ಆಗಿರಲ್ಲ. ಸೊ ಪೇಷಂಟಲ್ಲಿ ಮೋಟಾರ್ ಆ್ಯಕ್ಟಿವಿಟಿ ಅಂತ ಹೇಳ್ತೀವಿ, ಮೋಟಾರ್ ಆ್ಯಕ್ಟಿವಿಟಿ ಯೂಶ್ವಲಿ ಇರುತ್ತೆ, ಓನ್ಲಿ ಸೆನ್ಸರಿ ಪಾರ್ಟ್ ಅಫೆಕ್ಟ್ ಆಗಿರುತ್ತೆ. ಅದೇ ನೀವು ಸ್ಟ್ರೋಕಲ್ಲಿ ಮ್ಯಾಕ್ರೋವ್ಯಾಸ್ಕ್ಯುಲರ್ ಕಾಂಪ್ಲಿಕೇಶನ್ ಆಫ್ ಡಯಾಬಿಟಿಸ್ ಅಂತ ಹೇಳ್ತೀವಿ. ಸ್ಟ್ರೋಕ್ ದೊಡ್ಡ ವೆಸಲ್ಸ್ ಇನ್ವಾಲ್ವ್ ಆಗಿರುತ್ತೆ. ಇದರಲ್ಲಿ ಸ್ಟ್ರೋಕ್ ಆದರೆ ಬ್ರೈನಲ್ಲಿ ಆ ಪಾರ್ಟು ಎಫೆಕ್ಟ್ ಆದರೆ ಪರ್ಟಿಕ್ಯುಲರ್ ಪಾರ್ಟ್ ಆಫ್ ಲಿಮ್ಸ್ ಅದು ಅಫೆಕ್ಟ್ ಆಗುತ್ತೆ. ಅದರಲ್ಲಿ ಮೋಟಾರ್ ಪಾರ್ಟ್ ಈಸ್ ಅಫೆಕ್ಟೆಡ್ ಮೋರ್. ಸೆನ್ಸೇಷನ್ ಕೆಲ ಟೈಮ್ ಇರುತ್ತೆ ಬಟ್ ಕೈ ಎತ್ತಕ್ಕಾಗಲ್ಲ, ಅದು ಮೋಟಾರ್ ಪಾರ್ಟ್ ಮೈನು, ಇದು ಸೆನ್ಸರಿ ಪಾರ್ಟ್. ಆಯಿತು. ಹಾಗಿದ್ದಲ್ಲಿ ಈ ಪೆರಿಫೆರಲ್ ನ್ಯೂರೋಪತಿಯಲ್ಲಿ ಯಾವೆಲ್ಲ ಡಯಾಗ್ನೋಸ್ಟಿಕ್ ಪರೀಕ್ಷೆಗಳನ್ನು ಮಾಡಿ ಇದು ಪೆರಿಫೆರಲ್ ನ್ಯೂರೋಪತಿನೇ ಅಂತ ನೀವು ರೋಗ ನಿರ್ಧಾರಕ್ಕೆ ಬರ್ತೀರಾ? ಸೊ ಇಲ್ಲಿ ಯೂಶಲಿ ನೋಡಿ, ಇದು ಕ್ಲಿನಿಕಲ್ ಹಿಸ್ಟ್ರಿಯಿಂದ ಅವರು ಪೇಷಂಟ್ ಏನು ಹೇಳ್ತಾರೆ ಇದರಿಂದನೇ ಇನ್ ಮೆಜಾರಿಟಿ ಆಫ್ ದಿ ಪೇಷಂಟ್ಸು ನಾವು ಡಯಾಗ್ನೋಸ್ ಮಾಡ್ಬೋದು ನ್ಯೂರೋಪತಿ ಇದೆಯೋ ಇಲ್ಲೋ ಅಂತ ಹೇಳ್ಬಿಟ್ಟು. ಇನ್ 50% ಆಫ್ ದಿ ಪೇಷಂಟ್ಸ್ ನ್ಯೂರೋಪತಿ ಇರುತ್ತೆ ಬಟ್ ದೇ ವಿಲ್ ನಾಟ್ ಬಿ ಹ್ಯಾವಿಂಗ್ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್, ಅವರಿಗೆ ಸಿಂಪ್ಟಮ್ಸ್ ಇರಲ್ಲ. ಆ ಪೇಷಂಟ್ಸ್ಗಳಲ್ಲಿ ನಾವು ಸಸ್ಪೆಕ್ಟ್ ಮಾಡಿದ್ರೆ ಈ ಟೆಸ್ಟ್ಗಳು ಬೇಕಾಗ್ತದೆ. ಸೊ ಈ ಟೆಸ್ಟ್ಗಳು ಅಂದರೆ ಮೊನೋಫಿಲಮೆಂಟ್ ಟೆಸ್ಟ್ ಅಂತ ಹೇಳ್ತೀವಿ, ಆಮೇಲೆ ಬ್ರಷ್ ಟೆಸ್ಟ್, ಪಿನ್ ಪ್ರಿಕ್ ಟೆಸ್ಟ್ ಅಂತ ಹೇಳ್ತೀವಿ, ಆಮೇಲೆ ವೈಬ್ರೇಷನ್ ಪರ್ಸೆಪ್ಷನ್ ಟೆಸ್ಟ್ VPT ಅಂತ ಹೇಳ್ತೀವಿ, ಮತ್ತು ಇನ್ನು ನಾವು ಇದರಲ್ಲೂ ಗೊತ್ತಾಗಲಿಲ್ಲ ಅಂದರೆ ನರ್ವ್ ಕಂಡಕ್ಷನ್ ಸ್ಟಡೀಸ್ ಮಾಡ್ತೀವಿ. ಸೊ ಇದರಲ್ಲಿ ಆ ಸಿಂಪ್ಟಮ್ಯಾಟಿಕ್ ಇದ್ದರೆ ನಮಗೆ ಡಯಾಗ್ನೋಸ್ ಮಾಡಲಿಕ್ಕೆ ಈಸಿ ಆಗುತ್ತೆ.
ಡಾಕ್ಟರ್ ಮಹೇಶ್, ಈಗ ಇವೆಲ್ಲ ನರರೋಗದ ಪರೀಕ್ಷೆಗಳನ್ನು ಮಧುಮೇಹಿಗಳು ಯಾವಾಗ ಮಾಡಿಸಬೇಕು? ಮಧುಮೇಹವನ್ನು ಪತ್ತೆ ಹಚ್ಚಿದಾಗ್ಲೇನಾ ಅಥವಾ ರೋಗ ಲಕ್ಷಣಗಳು ಕಂಡಾಗ್ಲಾ ಅಥವಾ ಹೇಗೆ? ಸೊ ಇಲ್ಲಿ ಹೇಗೆ ಅಂತಂದರೆ, ಈಗ ಟೈಪ್ 2 ಡಯಾಬಿಟೀಸು, ಟೈಪ್ 1 ಡಯಾಬಿಟೀಸ್ ಅಂತ ಡಿವೈಡ್ ಮಾಡ್ತೀವಿ. ಟೈಪ್ 2 ಡಯಾಬಿಟೀಸಲ್ಲಿ ಅವರು ಡಯಾಗ್ನೋಸ್ ಮಾಡಿದ್ದ ಟೈಮಲ್ಲೇ ನ್ಯೂರೋಪತಿ ಟೆಸ್ಟ್ ಮಾಡಬೇಕಾಗ್ತದೆ. ಟೈಪ್ 2 ಡಯಾಬಿಟೀಸಲ್ಲಿ ಅಟ್ ದಿ ಟೈಮ್ ಆಫ್ ಡಯಾಗ್ನೋಸಿಸ್ ಅಂತೀವಿ. ಆಮೇಲೆ ಅಟ್ಲೀಸ್ಟ್ ಇಯರ್ಲಿ ಅಂತ, ಅಂದರೆ ಅವ್ರಿಗೇನೋ ನ್ಯೂರೋಪತಿ ಜಾಸ್ತಿ ಇದ್ಬಿಟ್ಟು ನೀವು 6 ಮಂತ್ಸು ರಿಪೀಟ್ ಮಾಡ್ಬೋದು, ಅಟ್ಲೀಸ್ಟ್ ಇಯರ್ಲಿ ಮಾಡಿಸ್ಬೇಕಾಗ್ತದೆ. ಟೈಪ್ 1 ಡಯಾಬಿಟೀಸಲ್ಲಿ ಡಯಾಗ್ನೋಸ್ ಆಗಿ 5 ಇಯರ್ಸ್ ಆದಮೇಲೆ ಫಸ್ಟ್ ನೀವು ನ್ಯೂರೋಪತಿ ಟೆಸ್ಟ್ ಮಾಡಿಸ್ಕೊಳ್ಬೇಕಾಗತ್ತೆ. ಆಫ್ಟರ್ 5 ಇಯರ್ಸ್ ಅಟ್ಲೀಸ್ಟ್ ಇಯರ್ಲಿ ಮಾಡಿಸ್ಕೊಳ್ಬೇಕಾಗ್ತದೆ. ಸೊ ಇದನ್ನು ಬಿಟ್ಬಿಟ್ಟು ನೀವು ಡಿಪೆಂಡಿಂಗ್ ಆನ್ ದಿ ಪೇಷಂಟ್, ಸೊ ನೀವು 6 ತಿಂಗಳಿಗೂ ಮಾಡ್ಬೋದು ಅಥವಾ 3 ಮಂತ್ಸಿಗೂ ಮಾಡ್ಬೋದು, ಹೀಗೆಲ್ಲ ಇರುತ್ತೆ. ಡಾಕ್ಟರ್, ಈಗ ಡಯಾಬಿಟಿಕ್ ನ್ಯೂರೋಪತಿಗೆ ಏನೆಲ್ಲ ಚಿಕಿತ್ಸಾ ವಿಧಾನಗಳು ಲಭ್ಯವಿದೆ? ಫಸ್ಟು ಮಲ್ಟಿ ಮೋಡಲ್ ಅಪ್ರೋಚ್ ಅಂತ ಹೇಳ್ತೀವಿ. ಮಲ್ಟಿ ಮೋಡಲ್ ಅಪ್ರೋಚ್ ಅಂದರೆ ನೀವು ಬರೀ ಶುಗರ್ ಒಂದೇ ಕಂಟ್ರೋಲ್ ಮಾಡೋದು ಅಲ್ಲ, ಬೇರೆದು ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾವು ಡಯಾಬಿಟಿಕ್ ನ್ಯೂರೋಪತಿ ಟ್ರೀಟ್ಮೆಂಟ್ ಮಾಡಬೇಕಾದ್ರೆ ಫಸ್ಟು ಶುಗರ್ ಕಂಟ್ರೋಲ್, ಅದು ಇಂಪಾರ್ಟೆಂಟ್. ಸೆಕೆಂಡ್ ಒನ್, ಅವರಿಗೆ ಬಿ ಪಿ ಇದ್ದರೆ ಬಿ ಪಿ ಕಂಟ್ರೋಲ್ ಮಾಡಬೇಕಾಗುತ್ತೆ. ಕೊಲೆಸ್ಟ್ರಾಲ್ ಏನಾದ್ರು ಜಾಸ್ತಿ ಇದ್ದರೆ ಕೊಲೆಸ್ಟ್ರಾಲ್ ಕಂಟ್ರೋಲ್ ಮಾಡಬೇಕಾಗುತ್ತೆ. ಆಮೇಲೆ ಅವರು ಕ್ರಾನಿಕ್ ಆಲ್ಕೋಹಾಲಿಕ್ ಪೇಷಂಟ್ ಆದರೆ ಆಲ್ಕೋಹಾಲು ರೆಡ್ಯೂಸ್ ಮಾಡಲಿಕ್ಕೆ ಹೇಳಬೇಕಾಗತ್ತೆ. ಸ್ಮೋಕಿಂಗ್ ಏನಾರು ಇದ್ದರೆ ಅದನ್ನು ಕಡಿಮೆ ಮಾಡಬೇಕು. ಅದ್ರ ಜೊತೆಗೆ ಏನಾದರೂ ಬೇರೆ ಮಾತ್ರೆಗಳು ತೊಗೊಂಡ್ಬಿಟ್ಟು ಅದರಿಂದ ಏನಾದರೂ ನ್ಯೂರೋಪತಿ ಅಗ್ರವೇಟ್ ಆಗ್ತಿದೆ ಅಂತಂದರೆ ಆ ಮಾತ್ರೆಗಳು ಡೋಸೇಜ್ ರಿಡ್ಯೂಸ್ ಮಾಡಬೇಕು ಅಥವಾ ಸಾಧ್ಯವಾದರೆ ನಿಲ್ಲಿಸಬೇಕಾಗ್ತದೆ. ಅದ್ರ ಜೊತೆಗೆ ನಾವು ಏನಾದರೂ ವಿಟಮಿನ್ ಡೆಫಿಷಿಯನ್ಸೀಸ್ ಇದೆಯೋ ಅಂತ ನೋಡಬೇಕಾಗ್ತದೆ. B1, B6, B12 ಅಂತ ಹೇಳ್ತೀವಿ. ಇನ್ನು ಕೆಲವು ಪೇಷಂಟ್ಸ್ ಫೀಮೇಲ್ಸಲ್ಲಿ ಏನಾಗುತ್ತೆ ಅಂದರೆ ಅನಿಮಿಯಾ ಇರುತ್ತೆ, ಐರನ್ ಡೆಫಿಷಿಯನ್ಸಿ ಇರುತ್ತೆ. ಸೊ ಐರನ್ ಡೆಫಿಷಿಯನ್ಸಿ ಇದ್ಬಿಟ್ಟು ನಾವು ನ್ಯೂರೋಪತಿ ಟ್ರೀಟ್ಮೆಂಟ್ ಮಾಡ್ತೀವಿ ಅಂದರೆ ಅದಕ್ಕೆ ರೆಸ್ಪಾನ್ಸ್ ಸರಿ ಸಿಗಲ್ಲ. ಸೊ ಐರನ್ ಡೆಫಿಷಿಯನ್ಸಿ ಅನಿಮಿಯಾನ ಟ್ರೀಟ್ಮೆಂಟ್ ಮಾಡಿ ಆಮೇಲೆ ನ್ಯೂರೋಪತಿ ಟ್ರೀಟ್ಮೆಂಟ್ ಮಾಡಬೇಕಾಗ್ತದೆ. ಇಟ್ ಇಸ್ ಕಾಲ್ಡ್ ಎಸ್ ಮಲ್ಟಿ ಮೋಡಲ್ ಅಪ್ರೋಚ್ ಟ್ರೀಟ್ಮೆಂಟ್. ಸರಿ ಡಾಕ್ಟರ್, ಹಾಗಿದ್ದಲ್ಲಿ ಪೆರಿಫೆರಲ್ ನ್ಯೂರೋಪತಿಯ ಚಿಕಿತ್ಸೆಯಲ್ಲಿ ಯಾವೆಲ್ಲ ಔಷಧಿಗಳನ್ನು ಬಳಸ್ತೀರಾ ನೀವು? ಇದರಲ್ಲಿ ನೋಡಿ, ಈಗ ನಾವು ಅಮಿಟ್ರಿಪ್ಟಿಲಿನ್ ಅಂತ ಯೂಸ್ ಮಾಡ್ತೀವಿ. ಆಮೇಲೆ ನಾರ್ಟ್ರಿಪ್ಟಿಲಿನ್ ಅಂತ ಒಂದು ಮೆಡಿಕೇಶನ್ ಬರುತ್ತೆ. ಆಮೇಲೆ ಗಾಬಾಪೆಂಟಿನ್ ಅಂತ, ಪ್ರಿಗಾಬಲಿನ್ ಅಂತ, ಲೆಕೋಸಮೈಡ್, ಲಾಮೋಟ್ರೈಜಿನ್ ಅಂತ ಬರುತ್ತೆ. ಆಮೇಲೆ ಡುಲಕ್ಸಿಟಿನ್ ಅಂತ ಯೂಸ್ ಮಾಡ್ತೀವಿ. ವೆನ್ಲೋಫ್ಯಾಕ್ಸಿನ್ ಅಂತ, ಡೆಸ್ವೆನ್ಲೋಫ್ಯಾಕ್ಸಿನ್. ಇನ್ ಅದರ್ ಕೇಸಸ್ ವಿ ಕ್ಯಾನ್ ಆಲ್ಸೋ ಯೂಸ್ ಕಾರ್ಬಾಮಜಿಪಿನ್, ಆಕ್ಸ್ಕಾರ್ಬಜಿನ್ ಅಂತ ಹೇಳ್ತೀವಿ. ಸೊ ಇದೆಲ್ಲ ಯೂಸ್ ಮಾಡ್ಬೋದು. ಮತ್ತು ಟಾಪಿಕಲ್ ಕ್ಯಾಪ್ಸೈಸಿನ್ ಕ್ರೀಮ್ ಅಂತ ಬರುತ್ತೆ, ಅಥವಾ ಪ್ಯಾಚ್ ಅಂತ ಬರುತ್ತೆ, ಗಾಬಾಪೆಂಟಿನ್ ಜೆಲ್ ಅಂತ ಬರುತ್ತೆ. ಸೊ ಇದೆಲ್ಲ ಯೂಸ್ ಮಾಡ್ಬೋದು. ಇದರಲ್ಲಿ ಅಕಾರ್ಡಿಂಗ್ ಟು ವೇರಿಯಸ್ ಸ್ಟಡೀಸ್ ದಿ ಮೋಸ್ಟ್ ಎಫೆಕ್ಟಿವ್ ಡ್ರಗ್ ಅಂತಂದರೆ ಅಮಿಟ್ರಿಪ್ಟಿಲಿನ್. ನೀವು ಯಾವುದಕ್ಕೂ ಕಂಟ್ರೋಲ್ ಬರಲಿಲ್ಲ ಅಂದರೆ ಇಟ್ ಈಸ್ ಬೆಟರ್ ಟು ಟ್ರೈ ಅಮಿಟ್ರಿಪ್ಟಿಲಿನ್. ಇಷ್ಟರಲ್ಲಿ ಕೆಲವು ಪೇಷಂಟ್ಸು ಈ ನ್ಯೂರೋಪತಿಕ್ ಮೆಡಿಕೇಷನ್ನು ಟಾಲರೇಟ್ ಮಾಡ್ಕೊಳಲ್ಲ. ಕೆಲವು ಟೈಮು ತುಂಬ ನಿದ್ದೆ ಅನ್ನಿಸ್ತಾರೆ, ಕೆಲವು ಟೈಮು ಗಿಡ್ಡಿನೆಸ್ಸು, ಮಾರ್ನಿಂಗ್ ಡ್ರೌಸಿನೆಸ್ಸು. ಸೊ ಅದಕ್ಕಾಗಿ ನೀವು ಇಂಡಿವಿಜುವಲೈಸೇಷನ್ ಮಾಡಬೇಕಾಗ್ತದೆ. ಕೆಲವು ಡ್ರಗ್ ಕೆಲವ್ರಿಗೆ ಆಗಲ್ಲ. ಸೊ ಯು ಹ್ಯಾವ್ ಟು ಟ್ರೈ ಡಿಫ್ರೆಂಟ್ ಡ್ರಗ್ಸ್ ಇನ್ ಡಿಫ್ರೆಂಟ್ ಪೇಷಂಟ್ಸ್. ಆಯಿತು ಡಾಕ್ಟರ್ ಮಹೇಶ್, ಈಗ ಇದರ ಚಿಕಿತ್ಸಾ ವಿಧಾನಗಳಲ್ಲಿ ಒಂದಾದ ಈ ನ್ಯೂಟ್ರೋಸಿಟಿಕಲ್ಸ್ ಅಂತಾರಲ್ಲ, ಹಾಗಂದ್ರೇನು? ಇದರ ಅಡಿ ಯಾವೆಲ್ಲ ಔಷಧಿಗಳು ಬರ್ತವೆ? ನೋಡಿ, ಅಪಾರ್ಟ್ ಫ್ರಮ್ ದಿಸ್ ನಾವು ಮಲ್ಟಿ ಮೋಡಲ್ ಅಪ್ರೋಚಲ್ಲೇ ಬರುತ್ತಿದ್ದು ನ್ಯೂಟ್ರೋಸಿಟಿಕಲ್ಸ್ ಅಂತಂದರೆ ನಾವು ಕೆಲವು ವಿಟಮಿನ್ಸು, ಕೆಲವು ನ್ಯೂಟ್ರಿಯೆಂಟ್ಸು ಯೂಸ್ ಮಾಡ್ತೀವಿ ಡಯಾಬಿಟಿಕ್ ನ್ಯೂರೋಪತಿಲಿ. ಅದು ಕೆಲವು ಸ್ಟಡೀಸಲ್ಲಿ ಡಿಕ್ರೀಸಸ್ ದಿ ಪ್ರೋಗ್ರೆಷನ್ ಆಫ್ ನ್ಯೂರೋಪತಿ ಅಂತ ಹೇಳ್ತವೆ. ಕೆಲವು ಸ್ಟಡೀಸು ದೆರ್ ಈಸ್ ನೋ ಸಿಗ್ನಿಫಿಕೆಂಟ್ ಇಂಪ್ಯಾಕ್ಟ್ ಆನ್ ದಿ ಪ್ರೋಗ್ರೆಷನ್ ಅಂತ ಹೇಳ್ತವೆ. ನಾವು ಕ್ಲಿನಿಕಲ್ ಪ್ರಾಕ್ಟೀಸಲ್ಲಿ ಇದನ್ನು ಯೂಸ್ ಮಾಡ್ತೀವಿ. ಇದರಲ್ಲಿ ಮೇಯ್ನಾಗಿ ನಾವು ವಿಟಮಿನ್ B12, ಮೀಥೈಲ್ ಕೊಬಾಲಮಿನ್ ಅಂತ ಹೇಳ್ತೀವಿ, ಅದು ಯೂಸ್ ಮಾಡ್ತೀವಿ. ಪ್ಲಸ್ ಆಲ್ಫಾ ಲೈಪೋಯಿಕ್ ಆ್ಯಸಿಡ್ ಅಂತ ಯೂಸ್ ಮಾಡ್ತೀವಿ. ಆಮೇಲೆ ವಿಟಮಿನ್ B6, ಪೈರಡಾಕ್ಸಿನ್. ಆಮೇಲೆ B1, ಥೈಮಿನ್ ಅಂತ ಯೂಸ್ ಮಾಡ್ತೀವಿ. ಇದ್ರ ಜೊತೆಗೆ ಪಾಲಿಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ ಯೂಸ್ ಮಾಡ್ಬೋದು. ಆಮೇಲೆ ವಿಟಮಿನ್ ಡಿ ಯೂಸ್ ಮಾಡ್ಬೋದು, ಯೂಸ್ ಮಾಡ್ಬೋದು. ಮೆಗ್ನೀಷಿಯಮ್ ಹೆಲ್ಪ್ಸ್ ಇನ್ ಡಯಾಬಿಟಿಕ್ ನ್ಯೂರೋಪತಿ ಅಂತ, ಸೊ ಮೆಗ್ನೀಷಿಯಮ್ ಯೂಸ್ ಮಾಡ್ಬೋದು. ಸೊ ಇದು ಡಿಫ್ರೆಂಟ್ ನ್ಯೂಟ್ರಸಿಟಿಕಲ್ಸ್ ಆರ್ ಯೂಸ್ಡ್ ಇನ್ ಡಯಾಬಿಟಿಕ್ ನ್ಯೂರೋಪತಿ. ಡಾಕ್ಟರ್, ಕೆಲವೊಬ್ಬರು ಇಷ್ಟೆಲ್ಲ ಔಷಧಿಗಳನ್ನು ಬಳಸಿದ್ರು ಕೂಡ ಈ ಡಯಾಬಿಟಿಕ್ ನ್ಯೂರೋಪತಿ ಸಮಸ್ಯೆಯಿಂದ ಪರಿಹಾರ ಸಿಗ್ತಿಲ್ಲ ಅಂತಾರಲ್ಲ, ಅಂಥವರು ಈ ಸಮಸ್ಯೆ ನಿಯಂತ್ರಣ ಹೇಗೆ ಮಾಡೋದು? ಇದಕ್ಕೆ ನೀವೇನು ಪರಿಹಾರ ಸೂಚಿಸ್ತೀರಾ? ಕೆಲವು ಪೇಷಂಟ್ಸು ನಾವು ಅದಕ್ಕೆ ರೆಸಿಸ್ಟೆಂಟ್ ನ್ಯೂರೋಪತಿ ಅಂತ ಕರಿತೀವಿ. ನಾವು ಎಲ್ಲ ಟ್ರೈ ಮಾಡಿರ್ತೀವಿ, ಅಮಿಟ್ರಿಪ್ಟಿಲಿನ್ನು, ಪ್ರಿಗಾಬಲಿನ್ನು, ಡುಲಾಕ್ಸಿಟಿನ್ ಎಲ್ಲ ಮೆಡಿಸಿನ್ನು ಎಲ್ಲ ಟ್ರೈ ಮಾಡಿರ್ತೀವಿ. ಸೊ ಆದ್ರೂ ಉರಿ ಕಡಿಮೆ ಆಗಿಲ್ಲ ಅಂತ ಹೇಳ್ತಾರೆ.
ಆವಾಗ ನೀವು ಫಸ್ಟು ಬ್ಲಡ್ ಶುಗರ್ ಕಂಟ್ರೋಲ್ ಇದೆಯೋ ಇಲ್ಲೋ ನೋಡಬೇಕಾಗ್ತದೆ. ಆಮೇಲೆ BP, ಲಿಪಿಡ್ಸು ಅಂದರೆ ಕೊಲೆಸ್ಟ್ರಾಲು ಇದೆಲ್ಲ ಕಂಟ್ರೋಲ್ ಇರಬೇಕು. ಅದ್ರ ಜೊತೆಗೆ ಪೇಷಂಟ್ ಕ್ರಾನಿಕ್ ಆಲ್ಕೋಹಾಲಿಕ್ಕಾ ಅಂತ ಯೋಚನೆ ಮಾಡಬೇಕು. ಆಲ್ಕೋಹಾಲ್ ಕಡಿಮೆ ಮಾಡಬೇಕಾಗತ್ತೆ, ಅಥವಾ ಸ್ಮೋಕಿಂಗ್ ಏನಾರು ಇದೆಯೋ ಅದನ್ನು ಕಡಿಮೆ ಮಾಡಬೇಕಾಗತ್ತೆ. ಇದ್ರ ಜೊತೆಗೆ ಯಾವುದಾದ್ರೂ ಬೇರೆ ಮೆಡಿಸಿನ್ ತೊಗೊಳ್ತಿದ್ದಾರಾ ಅಂತ ಹೇಳ್ಬಿಟ್ಟು ಅದು ಡಯಾಬಿಟಿಕ್ ನ್ಯೂರೋಪತಿ ಆಗ್ತಿದೆಯಾ ಅಂತ ಅದನ್ನು ಕಡಿಮೆ ಮಾಡಬೇಕಾಗತ್ತೆ. ಸೊ ಇದೆಲ್ಲ ಆದಮೇಲೆ ಇದರಲ್ಲಿ ಯಾವುದೂ ಇಲ್ಲ, ಎಲ್ಲ ಕಂಟ್ರೋಲ್ ಇದ್ಬಿಟ್ಟು ಅವರಿಗೆ ರಿಲೀಫ್ ಸಿಗ್ತಿಲ್ಲ ಅಂತಂದರೆ ನಾವು ಆರ್ಟೀರಿಯಲ್ ಡಾಪ್ಲರ್ ಅಂತ ಮಾಡಬೇಕಾಗ್ತದೆ ಕಾಲಿಂದು. ಅದರಲ್ಲಿ ಪೆರಿಫೆರಲ್ ಆರ್ಟೀರಿಯಲ್ ಡಿಸೀಸ್ ಅಂತೀವಿ. ಪೆರಿಫೆರಲ್ ಆರ್ಟೀರಿಯಲ್ ಡಿಸೀಸ್ ಅದು ಇಟ್ ಈಸ್ ಎ ಮ್ಯಾಕ್ರೋವ್ಯಾಸ್ಕ್ಯುಲರ್ ಕಾಂಪ್ಲಿಕೇಶನ್. ಅದು ಜೊತೆಗಿದೆಯಾ ಅಂತ ಹೇಳ್ಬಿಟ್ಟು ನೋಡಿ ಅದಕ್ಕೆ ಟ್ರೀಟ್ಮೆಂಟ್ ಕೊಡಬೇಕಾಗ್ತದೆ. ಆಯಿತು. ಇನ್ನು ಡಾಕ್ಟರ್ ಮಹೇಶ್, ಒಂದು ವೇಳೆ ಸೂಕ್ತ ಸಮಯದಲ್ಲಿ ಡಯಾಬಿಟಿಕ್ ನ್ಯೂರೋಪತಿಗೆ ಚಿಕಿತ್ಸೆನ ತಗೊಂಡಿಲ್ಲ ಅಂತ ಆದರೆ ಏನೆಲ್ಲ ಪರಿಣಾಮಗಳು ಉಂಟಾಗ್ಬೋದು ಅದರಿಂದ? ಈಗ ಡಯಾಬಿಟಿಕ್ ನ್ಯೂರೋಪತಿ ಭಾಳ ಇಂಪಾರ್ಟೆಂಟು. ಇದ್ದದ್ದು ಟ್ರೀಟ್ಮೆಂಟ್ ಸರಿ ತಗೊಂಡಿಲ್ಲ ಅಂತಂದರೆ ಪೇಷಂಟ್ ವಿಲ್ ಬಿ ಇರಿಟಬಲ್. ನೀವು ಒಂದೇನಾದರೂ ಕ್ವಶನ್ ಕೇಳಿದ್ರೆ ಏನೇನೋ ಮಾತಾಡ್ತಾರೆ. ಆಮೇಲೆ ಯೂಶಲಿ ಈ ಪೇಷಂಟ್ ದೇ ಕ್ವಾರಲ್ ವಿತ್ ಫ್ಯಾಮಿಲಿ ಮೆಂಬರ್ಸ್. ಸೊ ಬಿಕಾಸ್ ಆಫ್ ದಟ್ ಇರಿಟೇಷನ್ ಅವರಿಗೆ ಸಹಿಸ್ಕೊಳಕ್ಕಾಗ್ತಿಲ್ಲ. ಏನು ಹೇಳಿದ್ರು ಹೆಂಡತಿ ಮೇಲೆ ರೇಗೋದು, ಮಕ್ಕಳ ಮೇಲೆ ರೇಗೋದು, ಹೀಗೆಲ್ಲ ಇರುತ್ತೆ. ಸೊ ಅಲ್ಟಿಮೇಟ್ಲಿ ನೋಡಿ ಅದು ಇಟ್ ಲೀಡ್ಸ್ ಟು ಎ ಸೈಕ್ಯಾಟ್ರಿಕ್ ಲೈಕ್ ಸಿಚುವೇಶನ್. ಆಂಗ್ಸೈಟಿ ಆಗ್ಬೋದು ಅಥವಾ ಡಿಪ್ರೆಷನ್ನಿಗೆ ಹೋಗ್ಬೋದು ಪೇಷಂಟು. ಅದಲ್ಲದೆ ಏನಾದರೂ ಇಂಜುರೀಸ್ ಆದರೆ ಅವ್ರಿಗೆ ಗೊತ್ತಾಗಲ್ಲ. ಸೊ ಅದು ಅಲ್ಸರ್ ಆಗಿಬಿಟ್ಟು ಇನ್ಫೆಕ್ಷನ್ ಆಗುತ್ತೆ. ಇನ್ಫೆಕ್ಷನ್ ಕಂಟ್ರೋಲ್ ಮಾಡಲಿಲ್ಲ ಅಂದರೆ ಆ ಕಾಲನ್ನೇ ಕಳ್ಕೊಳ್ಬೇಕಾಗ್ತದೆ ಪೇಷಂಟು. ಸೊ ಇದಕ್ಕೋಸ್ಕರ ಫಾರ್ ದಿ ಹೆಲ್ತ್ ಆಫ್ ಫ್ಯಾಮಿಲಿ, ಫಾರ್ ದಿ ಹೆಲ್ತ್ ಆಫ್ ದಟ್ ಪೇಷಂಟ್ ಆಲ್ಸೋ ಯು ಹ್ಯಾವ್ ಟು ಟ್ರೀಟ್ ಡಯಾಬಿಟಿಕ್ ನ್ಯೂರೋಪತಿ. ಇನ್ನು ಕೊನೆಯದಾಗಿ ಕೇಳೋದಾದ್ರೆ ಡಾಕ್ಟರ್, ಈ ಡಯಾಬಿಟಿಕ್ ನ್ಯೂರೋಪತಿ ಇರುವವರು ಯಾವೆಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನು ವಹಿಸಬೇಕಾಗುತ್ತೆ, ಇದ್ರ ಬಗ್ಗೆ ನಮ್ಮ ಕೇಳುಗರಿಗೆ ಮಾಹಿತಿ ನೀಡಿ. ಇಂಪಾರ್ಟೆಂಟ್ ಕ್ವಶನ್ ಫಾರ್ ಪೇಷಂಟ್ಸ್ ಅಂತ ನಾನು ಹೇಳ್ತೀನಿ. ಇದನ್ನು ಫಾಲೋ ಮಾಡಲೇಬೇಕಾಗ್ತದೆ. ಡಯಾಬಿಟಿಕ್ ನ್ಯೂರೋಪತಿ ಇದ್ದವರು ಅವರು ಫಸ್ಟ್ ಒನ್ ವಿ ಹ್ಯಾವ್ ಟು ಪ್ರಿವೆಂಟ್ ಪೇಯ್ನ್ಲೆಸ್ ಇಂಜುರಿ ಇನ್ ಡಯಾಬಿಟಿಕ್ ಪೇಷಂಟ್ಸ್. ಪೇಯ್ನ್ಲೆಸ್ ಇಂಜುರಿ ಅಂತಂದರೆ ಅವರಿಗೆ ಚುಚ್ಚಿರೋದು ಏನಾದರೂ ಚುಚ್ಚಿದ್ರೆ, ಕಲ್ಲು ಚುಚ್ಚಿದ್ರೆ, ಮುಳ್ಳು ಚುಚ್ಚಿದ್ರೆ ಗೊತ್ತಾಗಲ್ಲ. ಸೊ ಅದನ್ನು ನಾವು ಪ್ರಿವೆಂಟ್ ಮಾಡಬೇಕಾಗತ್ತೆ. ಅದಕ್ಕೆ ನಾವೊಂದು 5ರಿಂದ 6 ಅಡ್ವೈಸ್ ಪೇಷಂಟಿಗೆ ಹೇಳಬೇಕಾಗತ್ತೆ. ಫಸ್ಟ್ ಒನ್ ಏನಂತಂದರೆ ಹೊರಗಡೆ ಹೋಗಬೇಕಾದ್ರೆ ಬರಿಗಾಲಲ್ಲಿ ಹೋಗಬಾರ್ದು ಅಂತ ಹೇಳ್ತೀವಿ. ಬರಿಗಾಲಲ್ಲಿ ಹೋದರೆ ಅವ್ರಿಗೆ ಏನಾಗುತ್ತೆ ಅಂತಂದರೆ ಏನಾದರೂ ಚೂಪಾದ ಕಲ್ಲಿದ್ದರೆ ಅಥವಾ ಮುಳ್ಳಿದ್ರೆ ಅದು ಚುಚ್ಚಿಬಿಟ್ಟು ಅದರಲ್ಲಿ ಗಾಯ ಆಗಿಬಿಟ್ಟು ಅಲ್ಸರ್ ಆಗುತ್ತೆ. ಸೊ ಅದಕ್ಕಾಗಿ ಬರಿಗಾಲಲ್ಲಿ ಹೋಗಬಾರ್ದು. ಅದು ಒಂದು ಅಡ್ವೈಸ್. ಎರಡನೇದು, ನೀವು ಟೆಂಪಲ್ ವಿಸಿಟ್ ಮಾಡಬೇಕಾದ್ರೆ ನೀವು ಕಲ್ ಮೇಲೆ ಅಥವಾ ಬಿಸಿ ಕಾಂಕ್ರೀಟ್ ಮೇಲೆ ನಡೆಯುವಾಗ ಅವರಿಗೆ ಸೆನ್ಸೇಷನ್ ಗೊತ್ತಾಗಲ್ಲ. ಆವಾಗ ಪಾದದಲ್ಲಿ ಬೊಬ್ಬೆ ಬರುತ್ತೆ, ಅದಕ್ಕೆ ಬ್ಲಿಸ್ಟರ್ಸ್ ಅಂತ ಹೇಳ್ತೀವಿ. ಸೊ ಅದಕ್ಕೆ ಏನು ಮಾಡಬೇಕು ಅಂತಂದರೆ ನೀವು ಟೆಂಪಲ್ಗೆ ಚಪ್ಪಲಿ ಹಾಕ್ಕೊಂಡು ಹೋಗೋಕ್ಕಾಗಲ್ಲ. ಆವಾಗ ಏನು ಮಾಡಬೇಕು, ಡಬಲ್ ಸಾಕ್ಸ್ ಹಾಕಬೇಕಾಗ್ತದೆ. ಮೂರನೇ ಅಡ್ವೈಸ್ ಏನಂತಂದರೆ ಕೆಲವು ಪೇಷಂಟ್ಸು ರಾತ್ರಿ ಕಾಲು ಉರಿ ತಡ್ಕೊಳಕ್ಕಾಗಲ್ಲ ಅಂತೇಳ್ಬಿಟ್ಟು ಬಕೆಟ್ ನೀರಲ್ಲಿ ಕಾಲಿಟ್ಕೊಂಡು ಕೂರ್ತಾರೆ. ಸೊ ಅದು ಮಾಡಬಾರ್ದು. ಈಗ ನೀರು ಕಂಟಿನ್ಯೂಸ್ ಕಾಲ್ನಲ್ಲಿ ಇದ್ದರೆ ಅದು ಫಂಗಲ್ ಇನ್ಫೆಕ್ಷನ್ ಆಗುತ್ತೆ. ಆ ಬೆರಳು ಸಂಧಿ, ಅದಕ್ಕೆ ನಾವು ವೆಬ್ ಸ್ಪೇಸ್ ಇನ್ಫೆಕ್ಷನ್ ಅಂತೀವಿ. ಬೆರಳು ಸಂಧಿ ಫಂಗಲ್ ಇನ್ಫೆಕ್ಷನ್ ಆಗಿಬಿಟ್ಟು ಅದು ತೂತ ಬಿದ್ದುಬಿಟ್ಟು ಗಾಯ ಆಗಿಬಿಟ್ಟು ಕಾಲು ಊದ್ಕೊಳುತ್ತೆ. ಅದಕ್ಕೆ ನೀರಲ್ಲಿ ಕಾಲಿಟ್ಕೊಂಡು ಕೂರಬಾರ್ದು. ಆಮೇಲೆ ಕೆಲವರು ತೀರಾ ಸ್ಟ್ರಾಂಗ್ ಹಾಟ್ ವಾಟರ್ ಯೂಸ್ ಮಾಡ್ತಾರೆ, ಬಿಕಾಸ್ ಅವರಿಗೆ ಸೆನ್ಸೇಷನ್ ಇರಲ್ಲ, ಆವಾಗ ಈ ಬೊಬ್ಬೆಗಳು ಬರುತ್ತೆ. ಅದು ಒಂದು. ಮತ್ತೊಂದು, ಕೆಲವರು ನೈಲ್ ಕಟ್ ಮಾಡ್ತಾರೆ. ನೈಲ್ ಕಟ್ ಮಾಡುವಾಗ ಅವರಿಗೆ ಸೆನ್ಸೇಷನ್ನು ಸರಿ ಇರಲ್ಲ, ಆವಾಗ ಆ ಸ್ಕಿನ್ ಸಮೇತ ಕಟ್ ಮಾಡ್ತಾರೆ, ಆವಾಗ ಗಾಯ ಆಗಿಬಿಟ್ಟು ಅದು ಇನ್ಫೆಕ್ಷನ್ ಆಗುತ್ತೆ. ಸೊ ಇದನ್ನು ಸಹ ಅವರು ಕೇರ್ಫುಲ್ಲಾಗಿ ಕಟ್ ಮಾಡಬೇಕು, ಅಥವಾ ಬೇರೆಯವ್ರ ಹತ್ರ ನೈಲ್ ಕಟ್ ಮಾಡಿಸ್ಬೇಕಾಗ್ತದೆ. ಇನ್ನು ಕೆಲವರು ಪೂಜೆಗೆ ಕೂರ್ತಾರೆ, ನೆಲದ ಮೇಲೆ ಕೂರ್ತಾರೆ. ನೆಲದ ಮೇಲೆ ಕೂತಾಗ ಆ ಕಾಲು ಲ್ಯಾಟ್ರಲ್ ಮ್ಯಾಲ್ಯುಲಸ್ ಅಂತೀವಿ, ಹೊರಗಡೆ ಪ್ರೊಜೆಕ್ಷನ್ ಆಗಿದೆಯಲ್ಲ, ಅದ್ರ ಮೇಲೆ ಕೂರ್ತಾರೆ. ಅದು ಪ್ರೆಸ್ ಆಗಿ ಅಲ್ಲಿ ಇನ್ಫೆಕ್ಷನ್ ಆಗಿ ಡಯಾಬಿಟಿಕ್ ಫುಟ್ ಆಗ್ಬೋದು. ಅದಕ್ಕಾಗಿ ಡಯಾಬಿಟಿಕ್ ಇರೋರು ಆದಷ್ಟು ನೆಲದ ಮೇಲೆ ಕೂರೋದು ಅವಾಯ್ಡ್ ಮಾಡಬೇಕು. ಕೂತ್ರೂ ಸಹ ಆ ಬೋನಿ ಪ್ರೊಜೆಕ್ಷನ್ಗೆ ಏನಾದರೂ ಸಾಫ್ಟ್ ಕ್ಲಾತ್ ಕೊಡಬೇಕಾಗ್ತದೆ. ಸೊ ಇದಿಷ್ಟು ಇನ್ಸ್ಟ್ರಕ್ಷನ್ಸು ಫಾಲೋ ಮಾಡಲೇಬೇಕು ಪೇಷಂಟ್ಸು. ಇಲ್ಲ ಅಂತಂದರೆ ಅವರು ದೇ ವಿಲ್ ಎಂಡ್ ಅಪ್ ವಿತ್ ಡಯಾಬಿಟಿಕ್ ಫುಡ್ ಕಾಂಪ್ಲಿಕೇಶನ್ಸ್. ಡಾಕ್ಟರ್ JK ಮಹೇಶ್ ಅವರೇ, ನೀವಿಷ್ಟೊತ್ತು ನಮ್ಮ ಕೇಳುಗರಿಗೆ ಡಯಾಬಿಟಿಕ್ ನ್ಯೂರೋಪತಿ ಅಥವಾ ಮಧುಮೇಹದಲ್ಲಿನ ನರರೋಗದ ಕುರಿತು ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡ್ರಿ. ಧನ್ಯವಾದಗಳು ನಿಮಗೆ. ನಮಸ್ಕಾರ. ಥ್ಯಾಂಕ್ ಯು. ಇದುವರೆಗೆ ಮಧುಮೇಹ ನರರೋಗ ಡಯಾಬಿಟಿಕ್ ನ್ಯೂರೋಪತಿ ಈ ಕುರಿತು ಶಿವಮೊಗ್ಗದ ಮಧುಮೇಹ ತಜ್ಞರಾದ ಡಾಕ್ಟರ್ JK ಮಹೇಶ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಡಾಕ್ಟರ್ ಸುಶ್ರಾವ್ಯ J. ಐತಾಳ್.